ನೀವು ಮೇ ತಿಂಗಳಿನಲ್ಲಿ ಹುಟ್ಟಿದ್ದೀರಾ ಅಥವಾ ನಿಮಗೆ ತುಂಬ ಬೇಕಾದವರು ಮೇ ತಿಂಗಳಿನಲ್ಲಿ ಹುಟ್ಟಿದ್ದಾರಾ? ಸೊ ನಿಮಗೆ ಮೇ ತಿಂಗಳಿನಲ್ಲಿ ಹುಟ್ಟಿದವರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ, ಕುತೂಹಲ ಇದೆಯಾ? ಅವ್ರು ಹೇಗಿರ್ತಾರೆ, ಅವ್ರ ಪರ್ಸ್ನಾಲಿಟಿ ಏನು, ಅವ್ರ ವ್ಯಕ್ತಿತ್ವ ಏನು, ನೇಚರ್ ಅಂದರೆ ಸ್ವಭಾವ ಏನು, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇದೆಲ್ಲ ತಿಳ್ಕೊಬೇಕು ಅನ್ನೋದಾದರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋನ ನೀವು ಕೊನೆ ತನಕ ಕೇಳಿ ನೋಡಿ. ಹಾಗೆ ನೀವು ಮೇ ತಿಂಗಳಿನಲ್ಲಿ ಹುಟ್ಟಿದರೆ ಅಥವಾ ನಿಮಗೆ ಬೇಕಾದವರು ಯಾರಾದರೂ ಇದ್ದಾರೆ ಮೇ ತಿಂಗಳಿನಲ್ಲಿ ಹುಟ್ಟಿದವರು ಅನ್ನೋದಾದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಹಲೋ, ಹಾಯ್, ನಮಸ್ಕಾರ. ನನ್ನ ಹೆಸರು ನಳಿನಿ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ಎಪಿಸೋಡಲ್ಲಿ ನಾನು ಮೇ ತಿಂಗಳಲ್ಲಿ ಹುಟ್ಟಿದವರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಮೇ ತಿಂಗಳಾಗಿದ್ದರಿಂದ ಆಗಲೇ 20ನೇ ತಾರೀಕು, ಅದಕ್ಕೆ ಈ ತಿಂಗಳೇ ಹಾಕಿಬಿಡೋಣ. ನಿಮಗೆ ಗೊತ್ತಿರೋ ಹಾಗೆ ಇನ್ನೊಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ ಸಕ್ಸಸ್ ನಂಬರ್ ಬಗ್ಗೆ. ಅದು ಇನ್ನೂ ಒಂದು ಪಾರ್ಟ್ ಇದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮೇ ತಿಂಗಳದ ಬಗ್ಗೆ ಹೇಳಬೇಕಾಗಿದ್ದರಿಂದ ನಾನು ಇವತ್ತು ಇದನ್ನು ವೀಡಿಯೋನ ನಾನು ನಿಮಗೆ ಈ ಎಪಿಸೋಡ್ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಸೀರೀಸಲ್ಲಿ ನಾನು ಪ್ರತಿ ತಿಂಗಳು ಹುಟ್ಟಿದವರ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಸ್ವಭಾವ ಏನಿದೆ, ಏನು ಸ್ಟ್ರೆಂತು ಏನಿದು, ಅದೆಲ್ಲನೂ ಹೆಲ್ತ್ ಬಗ್ಗೆ, ಫ್ರೆಂಡ್ಸ್ ಹೇಗೆ ಮಾಡ್ಕೋತಾರೆ, ಸೊ ಇದೆಲ್ಲನೂ ವಿಶೇಷ ವೈಶಿಷ್ಟ್ಯತೆಗಳು ಪ್ರತಿ ತಿಂಗಳು ಹುಟ್ಟಿದವ್ರದ್ದು ಒಂದು ಬೇರೆ ಬೇರೆ ರೀತಿ ಇದ್ದೇ ಇರುತ್ತಲ್ಲ, ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಈಗ ಮೇ ತಿಂಗಳಾಗಿದ್ದರಿಂದ ಮೇ ತಿಂಗಳಿನಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಮೊದಲನೇ ಬಾರಿಗೆ ಬಂದಿದ್ದರೆ ನನ್ನ ಚಾನಲ್ಗೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಎಪಿಸೋಡ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಈ ಎಪಿಸೋಡನ್ನ ಕೊನೆ ತನಕ ನೋಡಿ. ಸೊ ಶುರು ಮಾಡೋಣ. ಈಗ ನಿಮಗೆ ಗೊತ್ತಿರೋ ಹಾಗೆ ವೃಷಭ ರಾಶಿ ಆಲ್ರೆಡಿ ಅದು ಏಪ್ರಿಲ್ 20ರಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ 20ರಿಂದ ಶುರುವಾಗಿ ಆದ್ರೂ ಕೂಡ ಅದು ಕಸ್ಪಲ್ಲಿರುತ್ತೆ. ಹಿಂದಿನ ಏರಿಸ್ ರಾಶಿಯ ಕಸ್ಪಲ್ಲಿರುತ್ತೆ, ಅಂದರೆ ಎರಡು ಕಂಬೈನ್ ಆಗಿ ಓವರ್ಲ್ಯಾಪ್ ಆಗುತ್ತೆ. ಏಪ್ರಿಲ್ 27 ತನಕ ಪೂರ್ತಿ ಈ ವೃಷಭ ರಾಶಿದು ಪೂರ್ತಿ ಬರೋದಿಲ್ಲ ಅವ್ರಿಗೆ. ಆ ವೃಷಭ ರಾಶಿಯ ಲಕ್ಷಣಗಳು ಪೂರ್ತಿ ಕಾಣಿಸ್ಕೊಳ್ಳೋದಿಲ್ಲ ಎಲ್ಲಿ ತನಕ 7 ದಿನದ ತನಕ. ಆಮೇಲೆ ಅದಾದ ಮೇಲಿಂದ ಮೇ 20 ತನಕ ವೃಷಭ ರಾಶಿ ಇರುತ್ತೆ. ಸೊ ಅದಾದಮೇಲೆ ಮೇ 20 ಆದಮೇಲೆ ಕೊನೆ ತನಕ ಜಮಿನಿ ಇರುತ್ತೆ. ಸೊ ಹೀಗೆ ಈ ಮೇ ತಿಂಗಳಲ್ಲಿ ವೃಷಭ ರಾಶಿ ಮತ್ತು ಜಮಿನಿ ರಾಶಿ ಎರಡೂ ಇರುತ್ತೆ. ಸೊ ನಾವು ಈಗ ನೋಡ್ಕೊಳ್ಳೋಣ ಮೇ ತಿಂಗಳದು. ಅದರಲ್ಲಿ ನಿಮಗೆ ಈ ಲಕ್ಷಣವೂ ಬರುತ್ತೆ, ಇದ್ರದ್ದೂ ಕವರ್ ಆಗುತ್ತೆ. ನೀವು ಸಪೋಸ್ ನೀವು ಶುರುಗೆ ಮೇ 1ರಿಂದ ಇದ್ರೂ ಅದು ಟಾರಸ್ ಇರುತ್ತೆ, ಅಂದರೆ ವೃಷಭ ರಾಶಿಯವ್ರದ್ದು ಬರುತ್ತೆ ನಿಮಗೆ. ಹಾಗೆ ಸೆಕೆಂಡ್ ಹಾಫಲ್ಲಿ ಹುಟ್ಟಿದರೆ 20ನೇ ತಾರೀಕು ಆದಮೇಲೆ ಅದು ನಿಮಗೆ ಜಮಿನಿ ಸ್ಟಾರ್ಟ್ ಆಗಿರುತ್ತೆ, ಕಸ್ಪಲ್ಲಿರುತ್ತೆ 20ನೇ ತಾರೀಕಿಂದ. ಸೊ ಈ ತಿಂಗಳು ಮೇ ತಿಂಗಳು ಹುಟ್ಟಿದವರದ್ದು ಲಕ್ಷಣಗಳೇನು, ವಿಶಿಷ್ಟವಾದ ಲಕ್ಷಣಗಳೇನು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವರು ಏನಂತ ಹೇಳಿದ್ರೆ ತುಂಬ ಡಾಮಿನೇಟಿಂಗ್ ನೇಚರ್ ಇರುತ್ತೆ, ಅಂದರೆ ತುಂಬಾ ಪವರ್ಫುಲ್ ಇರುತ್ತೆ ಇವ್ರದ್ದು ನೇಚರ್. ಆದರೆ ಅವರಿಗೆ ಬೇರೆಯವ್ರನ್ನ ಡಾಮಿನೇಟ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿರಲ್ಲ ಅವ್ರಿಗೆ. ಅವ್ರು ಕಾನ್ಷಿಯಸ್ ಆಗಿ ಮಾಡಲ್ಲ, ಅವ್ರು ಏನು ಟ್ರೈ ಮಾಡಲ್ಲ. ಬಟ್ ಆಲ್ರೆಡಿ ಅವ್ರ ನೇಚರೇ ಹೇಗಿರುತ್ತೆ ಅಂದರೆ ಗೊತ್ತಲ್ಲ, ವೃಷಭ ರಾಶಿ ಜಾಸ್ತಿ ಇದ್ದಾಗ ಎಸ್ಪೆಷಲಿ ಆವಾಗ ಜಾಸ್ತಿ ಇರುತ್ತೆ, ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ ಅವ್ರದ್ದು. ಅದಕ್ಕೆ ಸೊ ಅವ್ರದ್ದು ತುಂಬ ಸ್ಟ್ರಾಂಗ್ ಇರುತ್ತೆ, ಅಂದರೆ ತುಂಬ ಡಿಟರ್ಮಿನೇಷನ್ ಚೆನ್ನಾಗಿರುತ್ತೆ. ಅದಕ್ಕೆ ಅವ್ರನ್ನ ಹಠಮಾರಿ ಅಂತಲೂ ಕರೀತಾರೆ. ಸೊ ಆದರೆ ಅವರು ಯಾರನ್ನಾರು ಇಷ್ಟಪಟ್ಟರೆ ಅವ್ರಿಗಿಂತ ಜಾಸ್ತಿ ಇಷ್ಟಪಡೋರು ಯಾರೂ ಸಿಕ್ಕಲ್ಲ ನಿಮಗೆ. ಹಾಗೆ ಯಾರಾದ್ರೂ ಇಷ್ಟಪಟ್ಟರೆ ಅವ್ರಿಗೆ ಏನು ಬೇಕಾದ್ರೂ ಮಣಿಸ್ಬೋದು, ಅಷ್ಟರ ಮಟ್ಟಿಗೆ ಅವರು ಸರೆಂಡರ್ ಆಗಿಬಿಡ್ತಾರೆ. ಸೊ ಇದೊಂದು ಅವ್ರಿಗೆ ವೀಕ್ನೆಸ್ ಕೂಡ ಹೌದು, ಹಾಗೆಯೇ ಸ್ಟ್ರೆಂತ್ ಕೂಡ ಹೌದು, ಯಾರು ಮೇ ತಿಂಗಳಲ್ಲಿ ಹುಟ್ಟಿದವರಿಗೆ. ಸೊ ಹಾಗೆಯೇ ಅವ್ರಿಗೆ ತುಂಬಾ ಎಂಡ್ಯೂರೆನ್ಸ್ ಇರುತ್ತೆ, ಅಂದರೆ ಸಹಿಷ್ಣುತೆ, ಮಾನಸಿಕ ಮತ್ತು ದೈಹಿಕ ಸಹಿಷ್ಣುತೆ ಅವ್ರಿಗೆ ತುಂಬ ಅಗಾಧವಾಗಿರುತ್ತೆ, ತುಂಬ ಜಾಸ್ತಿ ಶಕ್ತಿ ಇರುತ್ತದೆ. ಆಮೇಲೆ ತುಂಬ ಉತ್ಸಾಹ ಇರುತ್ತೆ, ದೃಢ ಸಂಕಲ್ಪ ಇರೋರ್ವರೆಗೂ ಅವ್ರಿಗೆ ಏನು ಆಯಾಸ ಒತ್ತಡ ಏನಿದ್ರೂ ಅವ್ರು ಅದನ್ನು ಮೀರಿಸಿ ಅವ್ರು ಕೆಲಸ ಮಾಡ್ತಾರೆ, ಅಷ್ಟೊಂದು ಇರುತ್ತೆ. ಆಮೇಲೆ ಅವ್ರಿಗೆ ತುಂಬಾ ಚೆನ್ನಾಗಿ ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ಪುಸ್ತಕದಿಂದ ಏನಾದ್ರು ಓದಿದ್ರೆ ಅದು ತುಂಬ ನೆನ್ಪಿಟ್ಕೊಳ್ಳೋ ಶಕ್ತಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಸಾಮರ್ಥ್ಯ ಇರುತ್ತೆ ಅವರಿಗೆ. ಅದಕ್ಕೋಸ್ಕರ ಅವರು ಸಾಹಿತ್ಯದ ಲಿಟ್ರರಿ ವರ್ಕ್ ಏನಿರುತ್ತೆ, ಲಿಟ್ರೇಚರಲ್ಲಿ ತುಂಬ ಚೆನ್ನಾಗಿ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಅಲ್ಲಿ ಕೆಲಸ ಮಾಡಿದ್ರೆ ಲಿಟ್ರೇಚರ್ ಡಿಪಾರ್ಟ್ಮೆಂಟ್ ಅಥವಾ ಲಿಟ್ರೇಚರ್ ರಿಲೇಟೆಡ್ ಏನು ಮಾಡಿದ್ರೂ ಅವ್ರಿಗೆ ತುಂಬಾ ಸಕ್ಸಸ್ ಸಿಗುತ್ತೆ. ಯಾಕಂದರೆ ಚೆನ್ನಾಗಿ ಅವ್ರಿಗೆ ಅದು ಸಾಮರ್ಥ್ಯ ಇದೆ, ಚೆನ್ನಾಗಿ ನೆನ್ಪಿಟ್ಕೋತಾರೆ. ಹಾಗೆಯೇ ಅವ್ರಿಗೆ ತುಂಬಾ ಇಷ್ಟ, ಸೊಸೈಟಿ ಇಷ್ಟ, ಆಮೇಲೆ ತುಂಬಾ ಉತ್ಸಾಹ ಇರುತ್ತೆ. ಎಲ್ಲದ್ರ ಬಗ್ಗೆ ಅವ್ರು ಏನೇನು ಮಾಡ್ತಾರೋ ಅದ್ರ ಬಗ್ಗೆ ಎಲ್ಲ ತುಂಬ ಉತ್ಸಾಹ, ತುಂಬ ಪ್ಲೆಷರು, ಪ್ರೀತಿ ಎಲ್ಲ ತೋರಿಸ್ತಾರೆ, ತುಂಬಾ ಚೆನ್ನಾಗಿ ಇರುತ್ತೆ.
ಹಾಗೆಯೇ ಅವ್ರಿಗೆ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಇದ್ರ ಬಗ್ಗೆ, ಊಟ ತಿಂಡಿ ಫುಡ್ ಎಸ್ಪೆಷಲಿ ಚೆನ್ನಾಗಿ ಪಾರ್ಟಿ ಇದೆಲ್ಲ ಚೆನ್ನಾಗಿ ಒಳ್ಳೆ ಹೋಸ್ಟ್ಗಳಾಗ್ತಾರೆ, ಹೋಸ್ಟೆಸಸ್ ಆಗ್ತಾರೆ. ಹಾಗೆ ಹೇಗೆ ಮ್ಯಾನೇಜ್ ಮಾಡೋದು, ಕಡಿಮೆ ಇದ್ದರೂ ಕೂಡ ಕಡಿಮೆ ದುಡ್ಡು ಕಡಿಮೆ ಇದು ರಿಸೋರ್ಸ್ ಇದ್ರೂ ಅದರಲ್ಲಿ ತುಂಬ ಚೆನ್ನಾಗಿ ಹೇಗೆ ಮ್ಯಾನೇಜ್ ಮಾಡೋದು, ಮನೆ ಯಾವುದನ್ನಾದರೆ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೆ ಅವರು ತುಂಬ ಒಳ್ಳೆ ಡೈರೆಕ್ಟರ್ಸ್ ಆಗ್ತಾರೆ, ಯಾವುದೇ ಕಂಪನಿ ಏನೇ ಆಗಲಿ ಎಕ್ಸಲೆಂಟ್ ಡೈರೆಕ್ಟರ್ಸ್ ಆಗ್ತಾರೆ. ಒಳ್ಳೆ ಬಿಸ್ನೆಸ್ ಇಂಟ್ಯೂಷನ್ ಇರುತ್ತೆ ಅವರಿಗೆ. ಹಾಗೆಯೇ ಅವರು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ, ಒಳ್ಳೆಯ ಉಡುಗೆ ತೊಡುಗೆಯಿಂದ ಎದ್ದು ಚೆನ್ನಾಗಿ ಕಾಣೋ ಥರ ಮಾಡ್ಕೋತಾರೆ. ಅವರು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡುತ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಅವರು ಎಷ್ಟು ಶ್ರೀಮಂತ ಇರ್ತಾರೋ ಅದಕ್ಕಿಂತ ಜಾಸ್ತಿ ಶ್ರೀಮಂತರು ಅಂತ ಅನಿಸುತ್ತೆ ಜನಗಳಿಗೆ. ಯಾಕಂದರೆ ಅವರು ತುಂಬಾ ನೀಟಾಗಿ, ತುಂಬ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ಅದೆಲ್ಲ ಮನೇನೂ ಅಷ್ಟು ನೀಟಾಗಿ ಇಟ್ಕೋತಾರೆ, ಅವರು ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ತುಂಬಾ ಶ್ರೀಮಂತ ಅಂತ ಅನ್ನಿಸ್ತಾರೆ ಅವ್ರು ನೋಡಿದ್ರೆ. ಸೊ ಅವರು ಏನು ಜಾಸ್ತಿ ಸೆನ್ಸೇಷನ್ಸ್ ಮತ್ತು ಲವಿಂಗ್ ನೇಚರ್, ಏನು ತುಂಬ ಪ್ರೀತಿ, ಅದರಿಂದ ಅವ್ರನ್ನ ಡಾಮಿನೇಟಿಂಗ್ ನೇಚರ್ ಅವ್ರದ್ದು. ಅಂದರೆ ಅವರಲ್ಲಿ ತುಂಬಾ ಒಳ್ಳೆ ಸೆನ್ಸೇಷನ್ಸ್ ಇರುತ್ತೆ. ಅಂದರೆ ತುಂಬಾ ಚೆನ್ನಾಗಿರೋದು ಎಲ್ಲನೂ ಇಷ್ಟ ಆಗುತ್ತೆ, ತುಂಬ ಬ್ಯೂಟಿಫುಲ್ ವಸ್ತುಗಳಿರಲಿ, ಬ್ಯೂಟಿ ಎಲ್ಲ ಇಷ್ಟ ಆಗುತ್ತೆ, ಆ ಸೆನ್ಸೇಷನ್ಸ್ ಇಷ್ಟ ಆಗುತ್ತೆ. ಆಮೇಲೆ ಅವ್ರಿಗೆ ತುಂಬಾ ಪ್ರೀತಿಯಿಂದ ಇರೋ ಸ್ವಭಾವ ಅವರಿಗೆ. ಹಾಗೆಯೇ ಅವ್ರ ಮೇಲೆ ತುಂಬ ಚೆನ್ನಾಗಿ ಪ್ರೀತಿ ತೋರಿಸಿರೋ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ನೀವು ಪ್ರಭಾವ ಬೀರಬಹುದು. ಸೊ ಅವರಲ್ಲಿ ಜಾಸ್ತಿ ವಾತ್ಸಲ್ಯ ಇದೆ, ಉತ್ಸಾಹ, ಅದು ಪ್ಯಾಷನ್ಗಿಂತ ಜಾಸ್ತಿ ವಾತ್ಸಲ್ಯ ಜಾಸ್ತಿ ಇದೆ. ಹಾಗೆ ಎಲ್ಲ ಸಂವೇದನೆಗಳು ಮತ್ತು ಪ್ರೀತಿಯ ಸ್ವಭಾವನೂ ತುಂಬ ಚೆನ್ನಾಗಿದೆ. ಅವ್ರು ಪ್ರೀತಿಸ್ತಾ ಇದ್ದರೆ ಕೊನೆ ತನಕನೂ ಉದಾರವಾಗಿರ್ತಾರೆ. ಅಂದರೆ ತುಂಬಾ ಕೈಂಡ್ನೆಸ್ ಇರುತ್ತೆ ಅವ್ರಿಗೆ. ಯಾರ ಬಗ್ಗೆನಾದ್ರು ಅವ್ರಿಗೆ ಪ್ರೀತಿ ಇತ್ತು, ತುಂಬಾ ಇಷ್ಟಪಟ್ಟರು ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಚೆನ್ನಾಗೆಲ್ಲ ನೋಡ್ಕೋತಾರೆ, ಮಾಡ್ತಾರೆ, ಏನು ಬೇಕಾದರೂ ತ್ಯಾಗ ಮಾಡಲಿಕ್ಕೆ ರೆಡಿ ಇರ್ತಾರೆ. ಸೊ ಚೆನ್ನಾಗಿ ಕಾಳಜಿ ವಹಿಸ್ತಾರೆ. ಆಮೇಲೆ ಅವರು ಅಷ್ಟೇ, ಯಾರು ಅವರನ್ನು ಕಾಳಜಿಯಿಂದ ನೋಡ್ಕೋತಾರೆ, ಯಾರು ಪ್ರೀತಿ ತೋರಿಸ್ತಾರೆ ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಇದು ಮಾಡ್ತಾರೆ, ರೆಡಿ ಇರ್ತಾರೆ. ಸೊ ಅಕಸ್ಮಾತ್ ಅವರು ಶತ್ರುಗಳಾಗಿದ್ರೆ, ಯಾರು ಶತ್ರುಗಳು ಅವ್ರು ಇಷ್ಟಪಡಲ್ಲ ಅಂತಂದ್ರೆ ಅವರು ಹಾಗೆ ದೃಢ ನಿಶ್ಚಯಿಂದ ಹಠಮಾರಿತನ ತೋರಿಸ್ಕೊಂಡು ಹೋರಾಡ್ತಾರೆ. ಆದರೆ ಅವರು ಯಾವಾಗ್ಲೂ ಹೊರಗಡೆ ಓಪನ್ ಆಗಿ ಹೋರಾಡ್ತಾರೆ, ಅಂದರೆ ಬಹಿರಂಗವಾಗಿ. ಹಿಂದೆ ಮುಂದೆ ಮಾಡೋದು, ಕುತಂತ್ರದಿಂದ ಇದು ಮಾಡೋದು ಅದೆಲ್ಲ ಮಾಡಲ್ಲ. ಎರಡು ಮುಖ ವ್ಯವಹಾರ, ವಂಚನೆ ಇದೇನೂ ಇಲ್ಲ ಇವ್ರಿಗೆ. ಮೇ ತಿಂಗಳಲ್ಲಿ ಹುಟ್ಟಿದವ್ರಿಗೆ. ಈಗ ಅವರು ಯಾರನ್ನಾರು ಇಷ್ಟಪಡ್ತಿದ್ರೆ ಅದು ಗೊತ್ತಾಗುತ್ತೆ, ಯಾರನ್ನಾರು ಇಷ್ಟಪಡ್ತಾ ಇಲ್ಲ ಅಂದರೆ ಅದನ್ನು ಗೊತ್ತಾಗುತ್ತೆ. ಮುಖವಾಡ ಹಾಕ್ಕೊಂಡು ಎದುರುಗಡೆ ನಾನು ಇಷ್ಟಪಡ್ತಿದ್ದೀನಿ ತೋರಿಸ್ಕೊಂಡು ಹಿಂದೆ ಅವರು ಇಷ್ಟಪಡಲ್ಲ ಅನ್ನೋ ಥರ ಒಳಗಡೆ ಇಟ್ಕೊಂಡು ಹಂಗೆ ಇಲ್ಲೇ ಇಲ್ಲ, ಎರಡು ಸ್ವಭಾವ ಇಲ್ಲೇ ಇಲ್ಲ ಅವ್ರಿಗೆ. ಸೊ ಯಾವಾಗಲೂ ಓಪನ್ ಆಗಿರುತ್ತೆ, ಅದೇ ಥರನೇ ಮಾಡ್ತಾರೆ. ಹಾಗೆಯೇ ಅವರು ಸುತ್ತಮುತ್ತಲು ಯಾರು ಇರ್ತಾರಲ್ಲ ಅವರಿಂದ ಪ್ರಭಾವ ಹೊಂದುತ್ತಾರೆ. ಸೊ ಹಾಗಾಗಿಬಿಟ್ಟು ಅವರು ಮತ್ತು ಇದೂ ಅಷ್ಟೇ, ಎನ್ವೈರ್ಮೆಂಟ್ ಕೂಡ ಅಫೆಕ್ಟ್ ಆಗುತ್ತೆ. ಅಂದರೆ ಈ ಸುತ್ತಮುತ್ತಲು ಎಲ್ಲಿ ಇರ್ತಾರೆ, ಯಾವ ಸಿಚುವೇಶನ್, ಯಾವ ಎನ್ವೈರ್ಮೆಂಟಲ್ ಮತ್ತು ಆ್ಯಂಬಿಯನ್ಸು ಯಾವ ಇದರಲ್ಲಿ ಇರ್ತಾರೆ ಅದು ತುಂಬ ಅಫೆಕ್ಟ್ ಆಗುತ್ತೆ. ಅದಕ್ಕೆ ತುಂಬಾ ಒಳ್ಳೆ ಪ್ಲೆಸೆಂಟ್ ಆಗಿರೋದು, ಅವರಿಗೆ ಚೆನ್ನಾಗಿ ಅನಿಸೋದು ಅಂಥ ಕಡೆ ಇರಬೇಕು. ಅಹಿತಕರವಾದ, ತುಂಬಾ ಕಷ್ಟವಾಗಿರೋದು, ಚೆನ್ನಾಗಿಲ್ಲ, ಅನ್ಕಂಫರ್ಟೇಬಲ್ಲು ಆ ಥರದ್ದೆಲ್ಲ ಇದರಲ್ಲಿದ್ದರೆ, ವಾತಾವರಣದಲ್ಲಿದ್ದರೆ ಅವ್ರಿಗೆ ಅಸ್ವಸ್ಥರಾಗ್ತಾರೆ ಮತ್ತು ಬೇಸರಗೊಳ್ತಾರೆ. ಹಾಗಾಗಿ ಒಳ್ಳೆ ಪ್ಲೆಸೆಂಟ್ ಆಗಿರೋದು, ಇಷ್ಟ ಆಗುವಂಥದ್ದು ಇದರಲ್ಲೇ ಇರಬೇಕು. ಅಟ್ಮಾಸ್ಫಿಯರ್ ಅವ್ರು ಚೆನ್ನಾಗಿ ಇಟ್ಕೋಬೇಕು. ಸುತ್ತಮುತ್ತಲು ಮನೆ ಇರ್ಬೋದು, ಮನೆ ವಾತಾವರಣ ಇರ್ಬೋದು, ಹೊರಗಡೆ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲೂ ಸುತ್ತಮುತ್ತಲು ಎಲ್ಲ ಒಳ್ಳೆ ಇಷ್ಟ ಆಗುವಂಥ ಜನಗಳಿಂದ ಸುತ್ತುವರೆದ್ರೆ ಅವ್ರಿಗೆ ತುಂಬ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ತಿಂಗಳು ಜನಿಸಿದ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಬೇಗ ಮದುವೆ ಆಗಬಾರ್ದು. ಯಾಕಂದರೆ ಅವ್ರ ಮೊದಲನೇ ಮದುವೆ ಯಾವಾಗಲೂ ತಪ್ಪಾಗಿರುತ್ತೆ. ಇದು ಜಸ್ಟ್ ನಾನು ಇದಕ್ಕೆ ಹೇಳ್ತಾ ಇರೋದಷ್ಟೇ. ಇದನ್ನು ನೀವು ಇನ್ಫಾರ್ಮೇಷನ್ ಪರ್ಪಸ್ಗೆ ತೊಗೋಬೇಕು. ಯಾಕೆಂದರೆ ನೀವು ಅದು ಸ್ಪೆಸಿಫಿಕ್ ಇವೆಲ್ಲ ಇರುತ್ತಲ್ಲ, ನಿಮ್ಮ ಗ್ರಹಗಳು ಇದು ಅದೆಲ್ಲ ತುಂಬ ಡಿಪೆಂಡ್ ಆಗುತ್ತೆ. ಬರೀ ಜಸ್ಟ್ ಮೇ ತಿಂಗಳಲ್ಲಿ ಹುಟ್ಟಿದ ತಕ್ಷಣ ಇದು ಅಂತ ಆ ಥರ ತೊಗೊಳಕ್ಕೆ ಹೋಗ್ಬಿಡಿ. ನಾನು ಡಿಸ್ಕ್ಲೇಮರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಜನರಲ್ ಇದನ್ನು ಹೇಳ್ತಿದ್ದೀನಿ, ಕ್ಯಾರೆಕ್ಟರಿಸ್ಟಿಕ್ ನಾನು ಹೇಳ್ತಿದ್ದೀನಿ. ಸೊ ಅವರು ಮೊದಲನೇ ಮದುವೆ ಯಾವಾಗಲೂ ಅದು, ಯಾಕಂದರೆ ಶುರುವಿನಲ್ಲಿ ಅವರು ಜಾಸ್ತಿ ಯೋಚನೆ ಮಾಡೋದಿಲ್ಲ, ಯಂಗ್ ಇದ್ದಾಗ ಇದು ಮಾಡಿಬಿಡ್ತಾರೆ ಅಂತ. ಸೊ ಹಾಗಾಗ್ಬಿಟ್ಟು ಅವರು ಸ್ವಲ್ಪ ಪ್ರಬುದ್ಧರಾಗಿದ್ಮೇಲೆ, ಮೆಚುರಿಟಿ ಬಂದ ಮೇಲೆ ಮದುವೆ ಆಗೋದು ಒಳ್ಳೆಯದು ಮೇ ತಿಂಗಳಿನವರು. ಹಾಗೆಯೇ ಅವ್ರಿಗೆ ಏನಾದ್ರು ಪ್ರಮುಖವಾಗಿ ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೋಬೇಕಂದ್ರೆ ಅವರು ಒಂಟಿಯಾಗಿದ್ದಾಗ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಬೇಕು. ಏಕೆಂದರೆ ಸುತ್ತಮುತ್ತಲು ತುಂಬ ಜನಗಳ ಮಧ್ಯೆ ಇದ್ದಾಗ ಎಲ್ಲರೂ ಯಾರ್ಯಾರ ಮೈಂಡಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರು ಅಥವಾ ಹೇಳ್ತಾರೆ, ಯಾರಾದರೂ ಬೇರೆ ಸಜೆಷನ್ಸ್ ಕೊಡ್ತಾರೆ, ಅದರಿಂದನೂ ಕನ್ಫ್ಯೂಷನ್ ಆಗುತ್ತೆ. ಸೊ ಬೇರೆಯವ್ರದ್ದು ಎಲ್ಲನೂ ಎಲ್ಲ ತೊಗೊಂಡ್ಬಿಟ್ಟು ಸೋಕಿನ್ ಮಾಡ್ಕೊಂಡು ಎಲ್ಲರದ್ದು ಹೀರ್ಕೊಂಡ್ಬಿಟ್ಟು ಅವ್ರು ಕನ್ಫ್ಯೂಸ್ ಆಗಿಬಿಡ್ತಾರೆ. ಇದು ಬೇರೆಯವರ ಯೋಚನೆಗಳು, ಬೇರೆಯವರ ಒಪಿನಿಯನ್ಸು, ನಂದು ಯೋಚನೆ ಅವೆಲ್ಲ ಮಿಕ್ಸಪ್ ಆಗಿಬಿಡುತ್ತೆ. ಸೊ ಅವ್ರಿಗೆ ಅದಕ್ಕೆ ಫುಲ್ ಇದಾಗಕ್ಕೆ ಕಷ್ಟ ಆಗುತ್ತೆ ಡಿಸೈಡ್ ಮಾಡಲಿಕ್ಕೆ, ಕ್ಲಾರಿಟಿ. ಅದಕ್ಕೇ ಕ್ಲಾರಿಟಿ ತೊಗೊಂಬರ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅವ್ರು ಏನು ಮಾಡಬೇಕು, ಎಲ್ಲರದ್ದು ಕೇಳಬಹುದು. ಎಲ್ಲರದ್ದು ಕೇಳಾದಮೇಲೆ ಅವರು ಒಂಟಿಯಾಗಿ ಡಿಸಿಷನ್ ತೊಗೋಬೇಕಾರೆ ಸುತ್ತಲೂ ಜನ ಇದ್ದಾಗ ತೊಗೋಬೇಡಿ. ಸೊ ನೀವು ಒಂಟಿಯಾಗಿ ಕೂತ್ಕೊಂಡು ಆರಾಮಾಗಿ ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡಿಕೊಂಡು ನೀವು ಡಿಸಿಷನ್ ತೊಗೊಳ್ಳಿ.
ಹಾಗೆಯೇ ಮೇ ತಿಂಗಳು ಹುಟ್ಟಿದವರು ತುಂಬ ಮಿಸ್ಲೀಡ್ ಆಗ್ತಾರೆ ಅವ್ರ ಎಮೋಷನ್ಸು, ಸೆನ್ಸೇಷನ್ಸು, ಅಫೆಕ್ಷನ್ಸಿಂದ. ಅಂದರೆ ಅವ್ರು ಜಾಸ್ತಿ ಲಾಜಿಕಲ್ ಥಿಂಕಿಂಗಿನ ಇವೆಲ್ಲ ಜಾಸ್ತಿ ಓವರ್ ಪವರ್ ಮಾಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಡಿಸಿಷನ್ ತೊಗೋಬೇಕು. ಹಾಗೆಯೇ 2 ಜನ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಸ್ವಲ್ಪ ಜಲಸ್, ಅಸೂಯೆ ಇರುತ್ತೆ ಅವರ ಸ್ವಭಾವದಲ್ಲಿ. ಸ್ವಲ್ಪ ಅಸೂಯೆ ಖಂಡಿತ ಇರುತ್ತೆ. ಕೆಲವು ಸಲ ಅವರು ತುಂಬ ಟೆಂಪರ್ಮೆಂಟ್ ತೋರಿಸ್ತಾರೆ, ಅಂದರೆ ಹಠಾತ್ತಾಗಿ ಕೋಪ ಪ್ರದರ್ಶನ ಮಾಡೋದು. ಸೊ ಇದೆಲ್ಲ ಮಾಡ್ಬೋದು. ಒಂದೇ ಸಲ ಚೆನ್ನಾಗಿ ಜೋರಾಗಿ ಒಂದೇ ಸಲ ಹೈ ಪೀಕ್ಗೆ ಅವರ ಕೋಪ ಬರಬಹುದು, ಸಿಟ್ಟು. ಆಮೇಲೆ ಎಲ್ಲ ತೋರಿಸಿ ಎಲ್ಲ ಆದಮೇಲೆ ಅಯ್ಯೋ ಬೇಜಾರು ಮಾಡ್ಕೊಳ್ಳೋದು, ಹಿಂಗೆ ಮಾಡಬಾರ್ದಿತ್ತು ಅಂತ ಅನ್ಕೋತಾರೆ. ಸೊ ಅವರು ಸ್ವಲ್ಪ ಇದು ಮಾಡಿದ್ರು ಎದುರುಗಡೆಯವರು ಏನೋ ಮಾಡಿ, ಅಕಸ್ಮಾತ್ ಸಿಟ್ಟು ಮಾಡಿ ಏನೇನೋ ಮಾಡಿ ಅವಮಾನ ಮಾಡಿದ್ರು ಸಾರಿ ಕೇಳಿಬಿಟ್ರೆ ಓಕೆ ಅಂತಂದು ಕ್ಷಮಿಸ್ಬಿಡ್ತಾರೆ. ಆ ಥರ ನೇಚರ್ ಇವ್ರಿಗೆ. ಸೊ ಅದನ್ನು ಬೇಗ ಕರ್ಗೋಗ್ಬಿಡ್ತಾರೆ. ಅದಕ್ಕೆ ಈ ಸ್ವಭಾವನ ಸುಮಾರು ಈಗ ರಿಯಲ್ ವರ್ಲ್ಡಲ್ಲಿ ಅದನ್ನೇ ಸ್ಟುಪಿಡ್ ಅಂತಾರೆ, ಮೂರ್ಖತನ ಅಂತಲೂ ಕರೀತಾರೆ. ಸೊ ಈ ಮೂರ್ಖತನ ಅನ್ನೋ ಸ್ಟುಪಿಡಿಟಿ, ಈ ಮೂರ್ಖತನ ಇರೋರು ಮಾಡೋ ಕೆಲಸಗಳೆಲ್ಲನೂ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ತುಂಬ ದಯೆ ಇರುತ್ತೆ ಜಾಸ್ತಿ. ಸೊ ಎದುರುಗಡೆ ಸ್ವಲ್ಪ ಹೇಳಿದ್ರೆ ಕರ್ಗೋಗ್ಬಿಡ್ತಾರೆ. ಅವ್ರು ಎಷ್ಟೆಷ್ಟು ದೊಡ್ಡದಾಗಿ ಇನ್ಸಲ್ಟ್ ಮಾಡಿ ಏನು ಮಾಡಿದ್ರು ಆಮೇಲೆ ಅಯ್ಯೋ ಸಾರಿ ಕೇಳಿದ್ರಲ್ಲ ಪಾಪ ಅಂತ ಕ್ಷಮಿಸ್ಬಿಡ್ತಾರೆ. ಇದಕ್ಕೆ ಬೇರೆಯವರೆಲ್ಲ ಅಂದರೆ ಎಂಥ ಇದು ದಡ್ಡತನ ಇರುತ್ತೆ, ಮೂರ್ಖತನ ಅಂತ ಬೇರೆ ಜನ ಅನ್ಕೋತಾರೆ. ಸೊ ಹಾಗಾಗಿ ಅವ್ರಿಗೆ ಹಾನಿ ಆಗುತ್ತೆ. ಈ ಥರ ಸ್ವಭಾವ ನಿಮ್ಮದು ಇದೆ ಅಂತ ಹೇಳಿದ್ರೆ ನೀವು ಆದಷ್ಟು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಯಾವುದೇ ಕ್ಷೇತ್ರದ ನಾಯಕರಾಗಿ ಪ್ರೀತಿ ಮತ್ತು ಭಕ್ತಿ ಇದೆಲ್ಲ, ನೀವು ಬೇರೆಯವ್ರಿಗೆ ಡಿವೋಷನ್ ಇದೆ, ನಿಮಗೆ ಪ್ರೀತಿ ತುಂಬ ಇರುತ್ತೆ, ಬೇರೆಯವ್ರನ್ನ ಇನ್ಸ್ಪೈರ್ ಮಾಡ್ತೀರಾ. ಸೊ ಹಾಗಾಗಿ ಜನಗಳು ಕೂಡ ನೀವು ಚೆನ್ನಾಗಿ ಇನ್ಸ್ಪೈರ್ ಮಾಡ್ತೀರಾ, ಬೇರೆಯವ್ರಿಗೆ ಸ್ಫೂರ್ತಿ ಕೊಡ್ತೀರಾ ಅಂದಾಗ ನಿಮ್ಮ ಮೇಲೆ ಇವರೆಲ್ಲ ಜವಾಬ್ದಾರಿ ಹೇರ್ತಾರೆ. ಸೊ ಹಾಗೆ ನೀವು ಸಾಮರಸ್ಯ, ಲಯ ಮತ್ತು ಇದನ್ನೆಲ್ಲನೂ ಸಹಜ ಪ್ರಜ್ಞೆ ಎಲ್ಲ ಇದೆ ನಿಮಗೆ. ಸೊ ನಿಮಗೆ ಅದಕ್ಕೆ ಈ ಮ್ಯೂಸಿಕ್ ಇರ್ಬೋದು, ಪೊಯೆಟ್ರಿ, ಆರ್ಟ್, ಇದು ಪೇಂಟಿಂಗ್ ಇರ್ಬೋದು, ಯಾವುದೇ ಆರ್ಟ್ ಫಾರ್ಮ್ ಇದರಲ್ಲೆಲ್ಲ ನೀವು ಸಕ್ಸಸ್ ಸಿಗುತ್ತೆ. ಯಾಕೆಂದರೆ ನಿಮಗೆ ಹಾರ್ಮೋನಿ ಇದೆ, ರಿದಮ್ ಗೊತ್ತಾಗುತ್ತೆ, ನಿಮಗೆ ಕಲರ್ದು ಇದೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ನೀವು ತುಂಬ ಫೇತ್ಫುಲ್ ಆಗಿರ್ತೀರ, ಲಾಯಲ್ ಫ್ರೆಂಡ್ಸ್ ಆಗಿರ್ತೀರ. ಆಮೇಲೆ ಲಾಯಲ್ ಅಂತ ಹೇಳಿದ್ರೆ ನಿಷ್ಠಾವಂತ ಸ್ನೇಹಿತರಾಗ್ತೀರಾ, ನಿಷ್ಠಾವಂತರು ನೀವು, ಆನೆಸ್ಟ್, ಸಿನ್ಸಿಯರ್ ಆಗಿರ್ತೀರ, ಒಳ್ಳೆ ಪಬ್ಲಿಕ್ ಸರ್ವೆಂಟ್ಸ್ ಆಗ್ತೀರಾ, ಒಳ್ಳೆ ಅಧಿಕಾರಿ, ಸರ್ಕಾರಿ ಹುದ್ದೆಯಲ್ಲಿ ಸೈನ್ಯದಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತೀರಾ. ಹಾಗೆ ಒಳ್ಳೆಯ ಇವರು ಆಗ್ತೀರಾ ನೀವು, ನರ್ಸು ಆ ಥರ, ದಾದಿಯರು, ಆಮೇಲೆ ವೈದ್ಯರು, ತುಂಬ ಪೇಷನ್ಸು, ತಾಳ್ಮೆ ಎಲ್ಲ ಇರೋದ್ರಿಂದ ನೀವು ಒಳ್ಳೆ ಡಾಕ್ಟರ್ಸ್ ಮತ್ತು ನರ್ಸು ಇವರೆಲ್ಲ ಆಗ್ಬೋದು. ಯಾರಿಗಾರ ಗಿವರ್ಸ್ ಅಂತಾರಲ್ಲ, ಹಂಗೆ ಕೇರ್ ಟೇಕರ್ಸ್ ಅದೆಲ್ಲ ಆಗೋ ಒಳ್ಳೆ ಲಕ್ಷಣಗಳೆಲ್ಲ ಇದೆ, ನಿಮಗೆ ಸ್ವಭಾವ ಇದೆ. ಸೊ ಆಮೇಲೆ ಎಲ್ರಿಗೂ ಗಾರ್ಡನಿಂಗ್ ಇಷ್ಟ ಆಗುತ್ತೆ, ಹೂಗಳು ಎಲ್ಲ ತುಂಬ ಇಷ್ಟ, ನೇಚರ್ ಇಷ್ಟ. ಹಾಗಾಗಿ ಎಲ್ಲರೂ ಅಟ್ಲೀಸ್ಟ್ 1-2 ಆದ್ರೂ ನೀವು ಕುಂಡಗಳು ಇದನ್ನು ಇಟ್ಕೊಂಡು ಗಿಡ ಹಾಕಿ ಅದು ಆರೈಕೆ ಮಾಡೋದು ಅದು ಇದ್ದೇ ಇರುತ್ತೆ ನಿಮಗೆ. ಸೊ ಆರೋಗ್ಯದ ವಿಷಯಕ್ಕೆ ಬರೋಣ. ಆರೋಗ್ಯ ವಿಷಯದಲ್ಲಿ ತುಂಬ ಎಕ್ಸಲೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ನಿಮ್ಮದು ಒಳ್ಳೆ ಆರೋಗ್ಯವಂತವಾದ ಇದು ಇದೆ. ಬಟ್ ನಿಮಗೆ ಇದು ಥ್ರೋಟ್ ಅಂದರೆ ಗಂಟಲು ಮತ್ತು ಈ ನೇಸಲ್ ಮೂಗಿನ ಇದು ಇರುತ್ತಲ್ಲ, ಉಸಿರಾಟದ್ದು ಮೇಲ್ಗಡೆ ಲಂಗ್ಸು, ಶ್ವಾಸಕೋಶದ ಮೇಲ್ಭಾಗ, ಇದ್ರದ್ದೆಲ್ಲ ಒಂದಿಷ್ಟು ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಇದು ಇದೆ, ಲಕ್ಷಣಗಳು ಇದೆ, ಬರೋ ಚಾನ್ಸಸ್ ಇದೆ. ಸೊ ನಿಮಗೆ ಫ್ರೆಂಡ್ಸ್ ಯಾರು, ತುಂಬ ಕ್ಲೋಸ್ ಫ್ರೆಂಡ್ಸು, ತುಂಬ ಒಳ್ಳೆ ಫ್ರೆಂಡ್ಸು, ಗಾಢವಾದ ಫ್ರೆಂಡ್ಶಿಪ್ ಎಲ್ಲಿ ಸಿಕ್ಕುತ್ತೆ ಅಂದರೆ ಯಾರು ಆಗಸ್ಟ್ 21ರಿಂದ 27 ತನಕ ಹುಟ್ಟಿರ್ತೀರ ಆ ಜನಗಳ ಜೊತೆಗೆ, ಮತ್ತು ಸೆಪ್ಟೆಂಬರ್ 20ರಿಂದ 27 ಹುಟ್ಟಿದವರು, ಆಮೇಲೆ ಡಿಸೆಂಬರ್ 21, ಹಾಗೆಯೇ ಜಾನ್ವರಿ 20ರಿಂದ 27 ಹುಟ್ಟಿದವರು. ಸೊ ಇವ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಿ ಅಟ್ರಾಕ್ಷನ್ ಆಗುತ್ತೆ, ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ, ಅಫಿನಿಟಿ ಇರುತ್ತೆ. ಹಾಗೆಯೇ ಅಕ್ಟೋಬರ್ 21ರಿಂದ ನವೆಂಬರ್ 20, 27 ಅವ್ರುಗಳು ಕೂಡ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಸೊ ನಿಮಗೆ ಯಾವುದು ಕಲರ್ಸು ಒಳ್ಳೆ ಫೇವ್ರೆಟ್, ಒಳ್ಳೆ ಕಲರ್ಸು? ಎಲ್ಲ ಬ್ಲೂ ಶೇಡ್ಸು, ನೀಲಿ ಕಲರಿಂದ ಇಲ್ಲ, ನೀಲಿ, ಗಾಢವಾದ ನೀಲಿ, ತೆಳುವಾದ ನೀಲಿ, ಎಲ್ಲ ನೀಲಿ ಕಲರ್ದು ಎಷ್ಟೊಂದು ಶೇಡ್ಸ್ ಇದೆಯಲ್ಲ ಅದು, ಮತ್ತು ಅದೆಲ್ಲನೂ ಆಗುತ್ತೆ. ಆಮೇಲೆ ರೆಡ್ ಕಲರು ನಿಮಗೆ ಎಕ್ಸೈಟ್ಮೆಂಟ್ ಬರುತ್ತೆ, ತುಂಬಾ ಜಾಸ್ತಿ ಇದು ಬಂದುಬಿಡುತ್ತೆ. ಹಾಗಾಗಿ ರೆಡ್ ಕಲರ್ ಅವಾಯ್ಡ್ ಮಾಡೋದ್ರಲ್ಲ, ತುಂಬ ಅತ್ಯುತ್ಸಾಹ ಇದು ಎಲ್ಲ ಬಂದುಬಿಡುತ್ತೆ ರೆಡ್ ಕಲರ್, ಕೆಂಪು ತೊಗೊಂಡ್ರೆ. ಸೊ ಅದನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿ. ಹಾಗೆಯೇ ನಿಮ್ಮ ಲಕ್ಕಿ ಸ್ಟೋನ್ಸ್ ಏನೇನು ಸ್ಟೋನ್ಸ್, ಬರ್ತ್ ಸ್ಟೋನ್ಸು ಎಮರಾಲ್ಡ್, ಟಾರ್ಕ್ವಾಯ್ಸ್ ಮತ್ತು ಲ್ಯಾಪಿಸ್ ಲಜೂಲಿ. ಸೊ ಇದು ನಿಮ್ಮ ಇದು ಫೇವ್ರೆಟ್ ಕಲರ್ಸ್ ಇರ್ಬೋದು, ಫ್ರೆಂಡ್ಸ್ ಇದೆಲ್ಲ ಹೇಳಿದೆ ನಾನು. ಸೊ ಇಲ್ಲಿ ತನಕ ನಿಮ್ಮ ಲಕ್ಷಣಗಳು, ಇಂಪಾರ್ಟೆಂಟ್ ಟ್ರೇಟ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳಿದೆ, ಅದು ಮೇ ತಿಂಗಳು ಹುಟ್ಟಿದವ್ರದ್ದು. ಸೊ ಇಲ್ಲಿ ತನಕ ಕೇಳಿದ್ರಲ್ಲ,
ಸೊ ನೀವು ಮೇ ತಿಂಗಳಲ್ಲಿ ಹುಟ್ಟಿದವರಾಗಿದ್ದರೆ ಅಥವಾ ಯಾರಾದರೂ ನಿಮ್ಗೆ ಮೇ ತಿಂಗಳಲ್ಲಿ ಹುಟ್ಟಿದವರು ಗೊತ್ತಿದೆ ಅಂದರೆ ಇದು ನಾನು ಹೇಳಿದ್ದೆಲ್ಲ ಇನ್ಫಾರ್ಮೇಷನ್ ಎಷ್ಟರ ಮಟ್ಟಿಗೆ ಮ್ಯಾಚ್ ಆಗುತ್ತೆ ಅದನ್ನು ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಆ ಥರ ಮೇ ಬಾರ್ನ್ ಆಗಿದ್ದರೆ ನೀವು ಹೇಳಿ ಎಷ್ಟರ ಮಟ್ಟಿಗೆ ಇದೆಲ್ಲ ಮ್ಯಾಚ್ ಆಗುತ್ತೆ. ನಾನು ಮೇ 1 ನಾನು ಮೇ ಬಾರ್ನ್. ಸೊ ನನಗೆ ಸುಮಾರು ಮ್ಯಾಕ್ಸಿಮಮ್ ಇದೆಲ್ಲ ನನಗೆ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ. ಒಂದೆರಡು ಇದಾಗಲ್ಲ, ಯಾಕಂದರೆ ಇನ್ಫ್ಲೂಯೆನ್ಸ್ ಆಗ್ಬೋದು ಒಪಿನಿಯನ್ಸ್, ಅದು ನನ್ನ ಸ್ವಲ್ಪ ಇದು ಆಮೇಲೆ ಲಾಜಿಕಲ್ ಇಲ್ಲ, ಅದೆಲ್ಲ ಸ್ವಲ್ಪ ನನಗೆ ಮ್ಯಾಚ್ ಆಗಲ್ಲ. ಯಾಕಂದರೆ ಅದು ಮೇ ಬಿ ಅದು ಎಕ್ಸ್ಪೀರಿಯೆನ್ಸಿಂದ ಕಲ್ಟಿವೇಟ್ ಮಾಡಿಕೊಂಡೆ ಅದೆಲ್ಲ ಚೇಂಜ್ ಆಗಿದೆ, ಅದು ಹಂಗೆ ಅನಿಸುತ್ತೆ. ಹಾಗೆಯೇ ಅದು ನನಗೆ ಮ್ಯಾಚ್ ಆಗುತ್ತೆ, ಅಂದರೆ ತುಂಬ ಬೇಗ ಮದುವೆ ಆಗಿದ್ದರೆ ಇದು ಆಗುತ್ತೆ ಅನ್ನೋದು ನನಗೆ ಹೌದು ಅನಿಸುತ್ತೆ. ಸೊ ಹಾಗೆಯೇ ನೀವು ಹೇಳಿ, ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಈ ಎಪಿಸೋಡ್ ನನಗೆ ತಿಳಿಸಿ, ಇಷ್ಟ ಆಯಿತಾ ಅಂತಂದು. ಮತ್ತು ಮುಂದೆ ನಾನು ಇದೇ ಸೀರೀಸಲ್ಲಿ ಜೂನ್ ತಿಂಗಳಲ್ಲಿ ಅಥವಾ ಈಗ ಜೂನ್ ತಿಂಗಳು ಶುರು ಆಗೋಕ್ಕಿಂತ ಮುಂಚೆ ಮೇ ಬಿ ಲಾಸ್ಟ್ ವೀಕ್ 27 ಆದಮೇಲೆ ನೆಕ್ಸ್ಟ್ ವೀಕ್ ಆದಮೇಲೆ ನಾನು ಹೇಳ್ತೀನಿ ಜೂನ್ ತಿಂಗಳದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಇದು ಸಕ್ಸಸ್ ನಂಬರ್ದು ಕೂಡ ಆದಷ್ಟು ಬೇಗ ನಿಮಗೆ ಶೇರ್ ಮಾಡ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಎಪಿಸೋಡ್ನ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ನೆಕ್ಸ್ಟ್ ಮತ್ತೆ ನೋಡ್ತೀನಿ ನಿಮ್ಮನ್ನೆಲ್ಲ. ಬಾಯ್ ಬಾಯ್.